ಮಥುರಾ ಕೃಷ್ಣ ಜನ್ಮಭೂಮಿ ವಿವಾದದಲ್ಲಿ ಕೈಯಾಡಿಸಿ ಕಿತಾಪತಿ ಮಾಡಲು ಹೊರಟಿದ್ದ ಕೆಲ ಮುಸ್ಲಿಂ ಮತಾಂಧರಿಗೆ ಈಗ ಹಿನ್ನಡೆಯಾಗಿದೆ. ಹಿಂದೂಗಳು ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಬೇಕೆಂದು ಕೋರಿ ಮುಸ್ಲಿಮರು ಸಲ್ಲಿಸಿದ್ದ ಅರ್ಜಿಯನ್ನೇ ಅಲಹಾಬಾದ್ ಹೈಕೋರ್ಟ್ ವಜಾಗೊಳಿಸಿದೆ. ಇದರಿಂದಾಗಿ ಕೃಷ್ಣ ಜನ್ಮಸ್ಥಾನದ ಮುಕ್ತಿಗಾಗಿ ಹೋರಾಡ್ತಾ ಇರೋ ಹಿಂದೂಗಳಿಗೆ ಮೊದಲ ಹಂತದ ಮುನ್ನಡೆ ಸಿಕ್ಕಂತಾಗಿದೆ. ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಮಯಾಂಕ್ ಕುಮಾರ್ ಜೈನ್ ಈ ಮಹತ್ವದ ಆದೇಶವನ್ನ ನೀಡಿದ್ದಾರೆ. ಮಥುರಾ ಶ್ರೀಕೃಷ್ಣ ಜನ್ಮಭೂಮಿ ವಿವಾದ ಪ್ರಕರಣದಲ್ಲಿ ಹಿಂದೂ ಅರ್ಜಿದಾರರು ಸಲ್ಲಿಸಿದ್ದ 18 ಮೊಕದ್ದಮೆಗಳನ್ನು ಪ್ರಶ್ನಿಸಿ ಶಾಹಿ ಈದ್ಗಾ ಮಸೀದಿ ಈ ಮನವಿಯನ್ನ ಸಲ್ಲಿಸಿತ್ತು. ಕಳೆದ ತಿಂಗಳು ಈ ಮನವಿಯನ್ನ ಅಲಹಾಬಾದ್ ಹೈಕೋರ್ಟ್ ವಿಚಾರಣೆಗೆ ಸ್ವೀಕರಿಸಿದಾಗ ಹಿಂದೂಗಳಲ್ಲಿ ಆತಂಕ ಮನೆ ಮಾಡಿತ್ತು. ಕಾನೂನಿನ ತೊಡಕಾಗುವ ಅನುಮಾನ ವ್ಯಕ್ತವಾಗಿತ್ತು. ರಾಮ ಜನ್ಮಭೂಮಿ ಪ್ರಕರಣದ ರೀತಿಯಲ್ಲೇ ಇಲ್ಲೂ ಸಹ ನೂರಾರು ವರ್ಷಗಳು ಕಾಯಬೇಕಾಗಬಹುದೇನೋ ಅನಿಸಿತ್ತು. ಆದರೆ ವಿಷ್ಣುಕಾಂತ್ ಜೈನ್ ನಂತಹ ಖ್ಯಾತ ವಕೀಲರು ಅತ್ಯಂತ ಪ್ರಭಾವಶಾಲಿಯಾಗಿ ಹಿಂದೂಗಳ ಪರ ವಾದ ಮಂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಿಂದೂಗಳ ಪರ ವಿವಿಧ ರೀತಿಯ ಅರ್ಜಿಗಳು ದಾಖಲಾಗಿದ್ವು. ಶಾಹಿ ಈದ್ಗಾ ಮಸೀದಿ ಕಟ್ಟಡವನ್ನ ಮಸೀದಿ ಸಂಕೀರ್ಣದಿಂದ ತೆರವುಗೊಳಿಸಬೇಕು, ಇಡೀ ಸಂಕೀರ್ಣದ ಭೂಮಿಯನ್ನ ಹಿಂದೂಗಳಿಗೆ ಹಸ್ತಾಂತರಿಸಬೇಕು ಹಾಗೂ ಶ್ರೀಕೃಷ್ಣ ಜನ್ಮಸ್ಥಾನದ ಸ್ಥಳದಲ್ಲಿ ಭವ್ಯ ಕೃಷ್ಣ ಮಂದಿರ ನಿರ್ಮಿಸಲು ಅವಕಾಶ ನೀಡಬೇಕು ಅಂತ ಮನವಿ ಸಲ್ಲಿಸಿ ಈ ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಈ ಅರ್ಜಿಗಳ ವಿರುದ್ಧ ವಾದ ಮಾಡುವುದು ಬಿಟ್ಟು ಶಾಹಿ ಈದ್ಗಾ ಮಸೀದಿ ಸಮಿತಿ ಈ ಅರ್ಜಿಗಳ ವಿಚಾರಣೆಯನ್ನೇ ಮಾಡಬಾರದು ಅಂತ ಮನವಿಯನ್ನ ಸಲ್ಲಿಸಿತ್ತು. ಇಂತಹ ಮೊಕದ್ದಮೆಗಳನ್ನ ನಮ್ಮ ವಫ್ಕ್ ಟ್ರಿಬ್ಯುನಲ್ ಮಾತ್ರ ವಿಚಾರಣೆ ನಡೆಸಬೇಕೆಂದು ಅದು ವಾದಿಸಿತ್ತು. ಆದರೆ ವಾದ ವಿವಾದ ಆಲಿಸಿದ ಏಕಸದಸ್ಯ ಪೀಠ ಹಿಂದೂಗಳು ಸಲ್ಲಿಸಿರೋ ಅರ್ಜಿಗಳು ವಿಚಾರಣೆಗೆ ಯೋಗ್ಯವಾಗಿದೆ ಅಂತ ಅಭಿಪ್ರಾಯಪಟ್ಟಿತ್ತು. ಅಲ್ಲದೆ ಮುಸ್ಲಿಮರ ಅರ್ಜಿಯನ್ನೇ ತಿರಸ್ಕರಿಸಿತು. ಈ ಆದೇಶ ಬರುತ್ತಲೇ ಶಾಹಿ ಈದ್ಗಾ ಮಸೀದಿ ಸಮಿತಿ ತನ್ನ ನಿರಾಶೆಯನ್ನು ವ್ಯಕ್ತಪಡಿಸಿದೆ. ಅಲಹಾಬಾದ್ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಾಗಿ ತಿಳಿಸಿದೆ. ನ್ಯಾಯಾಲಯದ ತೀರ್ಪಿಗೆ ಹಿಂದೂ ಪರ ವಕೀಲ ವಿಷ್ಣುಕಾಂತ್ ಜೈನ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಚಾರಣೆಯನ್ನೇ ಸ್ಥಗಿತಗೊಳಿಸುವ ಹುನ್ನಾರಕ್ಕೆ ಇದರಿಂದ ಹಿನ್ನಡೆಯಾಗಿದೆ ಎಂದಿದ್ದಾರೆ. ಅಲ್ಲದೆ ಸುಪ್ರೀಂ ಕೋರ್ಟ್ನಲ್ಲೂ ತಮ್ಮ ಹೋರಾಟ ಮುಂದುವರಿಸುವುದಾಗಿ ಹೇಳಿದ್ದಾರೆ. Allahabad High Court has rejected the application of Order 7 Rule 11 filed by Shahi Eidgah Masjid, and the Honorable High Court has held that all these 18 suits are not barred by Places of Worship Act, Waqf Act, Limitation Act, Order 23 Rule 3A as well as the Specific Relief Act, and the next date of hearing is 12th of August. So now the end result is that the trials will proceed, and the intention and the you can say an effort to nip in the bud this trial at this stage on the issue of maintainability has been rejected. Yes, we will file the caveat before the Honorable Supreme Court, and if the Shahi Eidgah Masjid approaches the Honorable Supreme Court, we will be present. ಹಿಂದೂಗಳ ವಾದವೇನು? ಶಾಹಿ ಈದ್ಗಾದ 2.5 ಎಕರೆ ಪ್ರದೇಶ ಶ್ರೀಕೃಷ್ಣನ ಗರ್ಭಗುಡಿಗೆ ಸೇರಬೇಕು. ಜಮೀನಿನ ಯಾವುದೇ ದಾಖಲೆ ಇಲ್ಲ, ಈದ್ಗಾ ಮಸೀದಿ ಬಳಿ ಇಲ್ಲ. ಹಾಗಾಗಿ ಮಸೀದಿ ಮಾಲೀಕತ್ವ ಅವರದ್ದಲ್ಲ. ಶಾಹಿ ಈದ್ಗಾ ಮಸೀದಿ ಕಟ್ಟುವ ಮೂಲಕ ಮುಸ್ಲಿಮರು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಶ್ರೀಕೃಷ್ಣ ದೇವಾಲಯ ಕೆಡವಿ ಶಾಹಿ ಈದ್ಗಾ ಮಸೀದಿ ನಿರ್ಮಿಸಲಾಗಿದೆ. ಮಸೀದಿಗೆ ಮಾಲೀಕತ್ವದ ಹಕ್ಕುಗಳಿಲ್ಲ. ಹಾಗಾಗಿ ವಫ್ ಕಾಯ್ದೆ ಇದಕ್ಕೆ ಅನ್ವಯಿಸೋದಿಲ್ಲ. ಅಲ್ಲದೆ ವಫ್ ಮಂಡಳಿ ಯಾವುದೇ ಕಾನೂನು ಪ್ರಕ್ರಿಯೆಗಳಿಲ್ಲದೆ ಈ ಭೂಮಿಯನ್ನ ವಫ್ ಆಸ್ತಿ ಅಂತ ಘೋಷಿಸಿರುವುದು ಅಸಂವಿಧಾನಿಕ. ಹೀಗಿತ್ತು ಹಿಂದೂಗಳು ಮಂಡಿಸಿದ ವಾದ. ಮುಸ್ಲಿಮರ ವಾದವೇನು? 1968ರಲ್ಲಿ ಈ ಭೂಮಿಯಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಒಪ್ಪಂದ ಆಗಿತ್ತು ಎಂಬುದು ಮುಸ್ಲಿಂ ಪಕ್ಷಗಳ ವಾದ. 60 ವರ್ಷಗಳ ನಂತರ ಒಪ್ಪಂದವನ್ನ ತಪ್ಪು ಅಂತ ಕರೆಯೋದು ಸರಿಯಲ್ಲ. ಆದ್ರಿಂದ ಪ್ರಕರಣವನ್ನ ಮುಂದುವರಿಸಬಾರದು. ಪೂಜಾ ಸ್ಥಳಗಳ ಕಾಯ್ದೆ 1991ರ ಅಡಿಯಲ್ಲಿ ಪ್ರಕರಣದ ವಿಚಾರಣೆಯನ್ನೇ ಕೈಗೊಳ್ಳಬಾರದು. ಆಗಸ್ಟ್ 15, 1947ರಂದು ಇದ್ದಂತೆಯೇ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಬೇಕು. ಈ ವಿವಾದವನ್ನ ವಫ್ಕ್ ನ್ಯಾಯಮಂಡಳಿಯಲ್ಲಿ ವಿಚಾರಣೆ ನಡೆಸಬೇಕು. ಇದು ಸಿವಿಲ್ ನ್ಯಾಯಾಲಯದಲ್ಲಿ ಕೇಳುವ ವಿಷಯವಲ್ಲ ಎಂಬುದು ಶಾಹಿ ಈದ್ಗಾ ಮಸೀದಿ ಸಮಿತಿಯ ವಾದವಾಗಿತ್ತು. ಅಂತಿಮವಾಗಿ ಎರಡೂ ಕಡೆಯ ವಾದ ಪ್ರತಿವಾದ ಆಲಿಸಿದ ಹೈದರಾಬಾದ್ ನ್ಯಾಯಾಲಯ ಮಸೀದಿ ಮಂಡಿಸಿದ ವಫ್ಕ್ ಕಾಯ್ದೆ ವಾದವನ್ನ ತಿರಸ್ಕರಿಸಿ ಅವರ ಅರ್ಜಿಯನ್ನೇ ವಜಾಗೊಳಿಸಿದೆ. ಇದರಿಂದ ಶ್ರೀಕೃಷ್ಣ ಜನ್ಮಸ್ಥಾನ ಮುಕ್ತಿ ಹೋರಾಟಕ್ಕೆ ಈಗ ಬಲ ಬಂದಂತಾಗಿದೆ. ಹಿಂದೂಗಳ ಪರ ಅಂತಿಮ ಆದೇಶ ಬಂದೇ ಬರುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ ಕೋಟ್ಯಾಂತರ ಭಾರತೀಯರು.